ಚೇಳುಗಳ ವಿಲಕ್ಷಣ ಲೋಕ, ತಾಯಿಯ ಬಲಿ ಮತ್ತು ರಹಸ್ಯಗಳ ಕಥೆ. ಹೆಣ್ಣು ಚೇಳು ತನ್ನ ಹೆತ್ತ ಮರಿಗಳನ್ನು ಬೆನ್ನಿನ ಮೇಲೆ ಏಕೆ ಹೊತ್ತುಕೊಂಡು ತಿರುಗುತ್ತದೆ? ಮತ್ತು ಅದೇ ಮರಿಗಳು ತಮ್ಮದೇ ತಾಯಿಯನ್ನು ಏಕೆ ತಿನ್ನಲು ಪ್ರಾರಂಭಿಸುತ್ತವೆ? ಮರಿಗಳಿಗೆ ತಮ್ಮ ತಾಯಿಯೇ ಆಹಾರದಂತೆ ಕಾಣಲು ಕಾರಣವೇನು? ಹೆಣ್ಣು ಚೇಳು ತನ್ನ ಮರಿಗಳಿಗಾಗಿ ತನ್ನ ಪ್ರಾಣವನ್ನೇ ಏಕೆ ತ್ಯಾಗ ಮಾಡುತ್ತದೆ? ಬನ್ನಿ, ಹೆಣ್ಣು ಚೇಳಿನ ಈ ವಿಲಕ್ಷಣ ರಹಸ್ಯದ ಬಗ್ಗೆ ತಿಳಿಯೋಣ. ಚೇಳು ಪ್ರಪಂಚದಲ್ಲೇ ಮೊಟ್ಟೆಯಿಡದ ಏಕೈಕ ವಿಷಕಾರಿ ಜೀವಿಯಾಗಿದೆ. ಇದು ಮನುಷ್ಯರಂತೆಯೇ ನೇರವಾಗಿ ಜೀವಂತ ಮರಿಗಳಿಗೆ ಜನ್ಮ ನೀಡುತ್ತದೆ. ಕೆಲವು ಚೇಳುಗಳ ಗರ್ಭಾವಸ್ಥೆಯು 18 ತಿಂಗಳವರೆಗೆ ಇರುತ್ತದೆ ಎಂದರೆ ನೀವು ಆಶ್ಚರ್ಯಪಡುತ್ತೀರಿ. ಅಂದರೆ ಮನುಷ್ಯರಿಗಿಂತ ದುಪ್ಪಟ್ಟು ಸುದೀರ್ಘ ಕಾಯುವಿಕೆ, ಅದು ಅಷ್ಟು ಪುಟ್ಟ ಜೀವಕ್ಕಾಗಿ. ಚೇಳುಗಳ ವಿಚಿತ್ರ ಪ್ರೇಮ ನೃತ್ಯ. ಆದರೆ ಈ ಕಥೆಯ ನಿಜವಾದ ಆರಂಭವಾಗುವುದು ಇವುಗಳ ಮದುವೆಯಿಂದ. ಚೇಳುಗಳ ಮದುವೆ ಯಾವುದೋ ಹುಚ್ಚು ಆಸ್ಪತ್ರೆಗಿಂತ ಕಮ್ಮಿ ಇರುವುದಿಲ್ಲ. ಗಂಡು ಚೇಳಿಗೆ ಹೆಣ್ಣು ಚೇಳಿನ ಸುಗಂಧ ಸಿಕ್ಕಾಗ ಅದು ಅವಳ ಹತ್ತಿರ ಹೋಗಿ ಅವಳ ಇಕ್ಕಳದಂತಹ ಕೈಗಳನ್ನು ಕ್ಲಾಸ್ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ನಂತರ ಇಬ್ಬರೂ ಒಂದು ವಿಚಿತ್ರವಾದ ನೃತ್ಯವನ್ನು ಪ್ರಾರಂಭಿಸುತ್ತಾರೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನು ಪ್ರೊಮನಾಡ್ ಡೋಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಇಬ್ಬರು ಜೊತೆಯಾಗಿ ನಡೆಯುವುದು ಅಥವಾ ನರ್ತಿಸುವುದು. ಇವೆರಡೂ ಮುಂದು ಹಿಂದೆ ಇತ್ತ ಅತ್ತ ಹೇಗೆ ಆಡುತ್ತವೆ ಎಂದರೆ ಹಳ್ಳಿಯಲ್ಲಿ ಮಕ್ಕಳು ಕುಂಟೆಬಿಲ್ಲೆ ಆಟ ಆಡುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ಈ ನೃತ್ಯದ ಉದ್ದೇಶ ರೋಮ್ಯಾನ್ಸ್ ಅಲ್ಲ. ಗಂಡು ಚೇಳು ಕೇವಲ ಒಂದು ನಯವಾದ ನೆಲವನ್ನು ಹುಡುಕುತ್ತಿರುತ್ತದೆ, ಎಲ್ಲಿ ಅದು ತನ್ನ ವೀರ್ಯದ ಕ್ಯಾಪ್ಸುಲ್ ಅನ್ನು ಸ್ಪರ್ಮಟೋಫೋರ್ ಬಿಡಬಹುದೇ ಅಲ್ಲಿಗೆ ಹೆಣ್ಣನ್ನು ಕರೆದೊಯ್ಯುತ್ತದೆ. ಸರಿಯಾದ ಜಾಗ ಸಿಕ್ಕ ತಕ್ಷಣ ಅದು ಕ್ಯಾಪ್ಸುಲ್ ಅನ್ನು ಕೆಳಗೆ ಇಟ್ಟು ಹೆಣ್ಣು ಚೇಳನ್ನು ತಿರುಗಿಸಿ ಸರಿಯಾಗಿ ಅದರ ಮೇಲಕ್ಕೆ ಕರೆತರುತ್ತದೆ. ಇದರಿಂದ ಆ ಕ್ಯಾಪ್ಸುಲ್ ಹೆಣ್ಣಿನ ದೇಹವನ್ನು ಸೇರುತ್ತದೆ. ಮದುವೆಯ ಬೆನ್ನಲ್ಲೇ ಸಾವಿನ ಭಯ. ಇದಾದ ನಂತರ ನಡೆಯುವ ವಿಷಯ ಗಂಡು ಚೇಳಿನ ಪ್ರಾಣಕ್ಕೆ ಕಂಟಕ ತರುತ್ತದೆ. ಕೆಲಸ ಮುಗಿದ ತಕ್ಷಣ ಗಂಡು ಚೇಳು ಅಲ್ಲಿಂದ ಮಿಂಚಿನ ವೇಗದಲ್ಲಿ ಓಡಿಹೋಗುತ್ತದೆ. ಏಕೆಂದರೆ ಹೆಣ್ಣು ಚೇಳು ತನ್ನದೇ ಗಂಡನನ್ನು ತಿನ್ನಲು ಹಲವು ಬಾರಿ ಸಿದ್ಧವಾಗಿ ನಿಂತಿರುತ್ತದೆ. ಸ್ವಲ್ಪ ತಡವಾದರೂ ಇವತ್ತಿನ ಮದುವೆ ಇವತ್ತೇ ಶ್ರಾದ್ದವಾಗಿ ಬಿಡುತ್ತದೆ. ತಾಯ್ತನ ಮತ್ತು ಪ್ರಕೃತಿಯ ಕ್ರೂರ ಆಟ. ಈಗ ತಾಯಿಯಾಗುವ ಸರದಿ. ತಿಂಗಳುಗಳ ನಂತರ ಹೆಣ್ಣು ಚೇಳು ಒಂದೇ ಬಾರಿಗೆ 20 ರಿಂದ 100 ಮರಿಗಳಿಗೆ ಜನ್ಮ ನೀಡುತ್ತದೆ. ಈ ಮರಿಗಳು ಸಂಪೂರ್ಣವಾಗಿ ಹಾಲಿನಂತೆ ಬಿಳಿ, ಮೃದು ಮತ್ತು ದೌರ್ಬಲ್ಯದಿಂದ ಕೂಡಿರುತ್ತವೆ. ಹುಟ್ಟಿದ ತಕ್ಷಣ ಅವು ತಾಯಿಯ ಕಾಲುಗಳನ್ನು ಹತ್ತಿ ನೇರವಾಗಿ ಅವಳ ಬೆನ್ನಿನ ಮೇಲೆ ತಲುಪುತ್ತವೆ ಮತ್ತು ಮುಂದಿನ 10 ರಿಂದ 20 ದಿನಗಳವರೆಗೆ ಅಲ್ಲೇ ಅಂಟಿಕೊಂಡಿರುತ್ತವೆ. ತಾಯಿ ಚೇಳು ಈ ದಿನಗಳಲ್ಲಿ ಅಲುಗಾಡುವುದೂ ಇಲ್ಲ, ಆಹಾರ ಸೇವಿಸುವುದಿಲ್ಲ ಮತ್ತು ಯಾರೊಂದಿಗೂ ಜಗಳವಾಡುವುದಿಲ್ಲ. ಕೇವಲ ತನ್ನ ಮರಿಗಳಿಗೆ ಗುರಾಣಿಯಾಗಿ ನಿಲ್ಲುತ್ತದೆ. ಹಳ್ಳಿಯಲ್ಲಿ ಹೆತ್ತ ತಾಯಿ ತನ್ನ ನವಜಾತ ಶಿಶುವನ್ನು ಎದೆಗೆ ಅಪ್ಪಿಕೊಂಡು ಕುಳಿತುಕೊಳ್ಳುವಂತೆ. ಆದರೆ ಇಲ್ಲಿ ಪ್ರಕೃತಿಯ ಅತ್ಯಂತ ಕ್ರೂರ ಆಟ ಆರಂಭವಾಗುತ್ತದೆ. ತಾಯಿಯೇ ಮರಿಗಳನ್ನು ತಿಂದಾಗ ತಾಯಿಗೆ ಹಲವು ದಿನಗಳವರೆಗೆ ಆಹಾರ ಸಿಗದಿದ್ದರೆ ಅವಳ ಮೆದುಳು ದಿಕ್ಕು ತಪ್ಪುತ್ತದೆ. ಅವಳಿಗೆ ತನ್ನ ಮರಿಗಳು ಮರಿಗಳಂತೆ ಕಾಣದೆ ಬೇಟೆಯಂತೆ ಕಾಣತೊಡಗುತ್ತವೆ ಮತ್ತು ಅವಳು ತನ್ನದೇ ಕೆಲವು ದುರ್ಬಲ ಮರಿಗಳನ್ನು ತಿಂದುಬಿಡುತ್ತಾಳೆ. ಮರಿಗಳು ತಾಯಿಯನ್ನು ತಿಂದಾಗ ಮ್ಯಾಟ್ರಿಫೇಜಿ. ಒಂದು ವೇಳೆ ಯಾವುದೇ ಕಾರಣದಿಂದ ತಾಯಿ ಸತ್ತು ಹೋದರೆ ಮರಿಗಳು ಹಿಂದೆ ಸರಿಯುವುದಿಲ್ಲ. ಹಸಿವಿನಿಂದ ತತ್ತರಿಸುವ ಅವು ತಾವು ಬದುಕಿ ಉಳಿಯಲು ತಮ್ಮದೇ ತಾಯಿಯ ಶವವನ್ನು ಹೀರಿ ತಿನ್ನುತ್ತವೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನು ಮ್ಯಾಟ್ರಿಫಾಜಿ ಎನ್ನಲಾಗುತ್ತದೆ, ಅಂದರೆ ತಾಯಿಯನ್ನೇ ತಿನ್ನುವುದು. ಕತ್ತಲಲ್ಲಿ ಹೊಳೆಯುವ ರಹಸ್ಯ. ನಿಮಗೆ ಗೊತ್ತೇ? ಚೇಳುಗಳ ದೇಹದಲ್ಲಿ ಒಂದು ಅದ್ಭುತವಾದ ಪದಾರ್ಥವಿರುತ್ತದೆ. ಇದರ ಮೇಲೆ ಅಲ್ಟ್ರಾವಯೋಲೆಟ್ UV ಬೆಳಕನ್ನು ಬೀರಿದಾಗ ಅದು ನೀಲಿ ಹಸಿರು ಬಣ್ಣದಲ್ಲಿ ಹೊಳೆಯಲು ಪ್ರಾರಂಭಿಸುತ್ತದೆ. ಅಂದರೆ ರಾತ್ರಿಯಲ್ಲಿ ನೀವು UV ಟಾರ್ಚ್ ಹಾಕಿದರೆ ಚೇಳು ಮಿಂಚುಹುಳುವಿನಂತೆ ಹೊಳೆಯುವುದು ಕಾಣಿಸುತ್ತದೆ. ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ ಕೋಟ್ಯಂತರ ವರ್ಷಗಳ ಹಳೆಯ ಚೇಳುಗಳ ಪಳೆಯುಳಿಕೆಗಳು, ಫಾಸಿಲ್ಸ್ ಕೂಡ ಇಂದಿಗೂ ಅದೇ ರೀತಿ ಹೊಳೆಯುತ್ತವೆ. ಅಂದರೆ ಚೇಳು ಕೇವಲ ತನ್ನ ಜೀವನದಲ್ಲಿ ಮಾತ್ರವಲ್ಲ, ಸತ್ತ ಲಕ್ಷಾಂತರ ವರ್ಷಗಳ ನಂತರವೂ ತನ್ನ ರಹಸ್ಯವನ್ನು ಜೀವಂತವಾಗಿಡುತ್ತದೆ.